ಮಾಡಬೇಕು. ಇಲ್ಲಿ ಏನು ಹೇಳ್ತಾರೆ ಅಂದರೆ, ಇನ್ನು ಊಟ ಮಾಡುವ ಕೆಲವು ರೂಪ ಚಿಂತನೆ. ಮುಖ್ಯವಾಗಿ ಕಣ್ಣು ಪದಾರ್ಥ ನೋಡುತ್ತೆ, ಮೂಗು ಪದಾರ್ಥದ ಪರಿಮಳವನ್ನು ಗ್ರಹಣೆ ಮಾಡುತ್ತೆ, ಬಾಯಿ ಅದರ ಒಳಗೆ ಪದಾರ್ಥ ನಾವು ಹಾಕಿಕೊಳ್ತೇವೆ, ಹಲ್ಲಿನಿಂದ ಪದಾರ್ಥವನ್ನು ಜಗಿತೇವೆ, ಹಲ್ಲು ಅಗಿಯುತ್ತೆ ಹಲ್ಲು, ನಾಲಿಗೆಯಿಂದ ರುಚಿ ಗೊತ್ತಾಗುತ್ತೆ. ಇಷ್ಟು ಪ್ರಕ್ರಿಯೆ ಆಗುತ್ತೆ ಊಟ ಮಾಡುವಾಗ. ಅಲ್ಲಲ್ಲಿ ಏನೇನು ರೂಪ ಚಿಂತನೆ ಮಾಡಬೇಕು ದೇವರದು ಅನ್ನುವುದನ್ನು ಈ ಪದ್ಯದಲ್ಲಿ ದಾಸರು ನಿರೂಪಣೆ ಮಾಡ್ತಾ ಹೋಗ್ತಾರೆ. ಕಪಿಲ ನರಹರಿ ಭಾರ್ಗವತ್ರಯ ವಪುಷ ನೇತ್ರದಿ ನಾಸ್ಯ ಕಾಸ್ಯದಿ ಶಫರ ನಾಮಕ ಜಿಹ್ವೆಯಲಿ ದಂತದಲ್ಲಿ ಹಂಸಾಖ್ಯ ತ್ರಿಪದಿ ಪಾದ್ಯ ಹಯಾಸ್ಯ ವಾಚ್ಯದೊಳ ಪರಿಮಿತ ಸುಖಪೂರ್ಣ ಸಂತತ ಕೃಪಣರೊಳಿದ್ದವರ ರಸ ಸ್ವೀಕರಿಸಿಕೊಡುವ. ಬಹಳ ಅದ್ಭುತವಾದ ದಾಸರ ಒಂದು ಚಿಂತನೆ ಉಂಟು. ಇಲ್ಲಿ PDF ಅಲ್ಲಿ 14ನೇ ಪುಟದಲ್ಲಿ ಅರ್ಥವನ್ನು ಗಮನಿಸ್ತಾ ಹೋಗೋದು. 15ನೇ ಪುಟ. ಕಪಿಲ ಅಂದರೆ ಕಪಿಲ ದೇವರು, ನರಹರಿ ನರಸಿಂಹ, ಭಾರ್ಗವ ಪರಶುರಾಮ ದೇವರು, ತ್ರಯ ಈ ಮೂರು ವಪುಷ ಈ ಮೂರು ದೇಹದಿಂದ, ನೇತ್ರದಿ ಕಣ್ಣಿನಲ್ಲಿ ಕಪಿಲ, ನಾಸಿಕಾಸ್ಯದಿ ಮೂಗಿನಲ್ಲಿ ಮೂಗಿನಲ್ಲಿ ನರಸಿಂಹ, ಬಾಯಿಯಲ್ಲಿ ಪರಶುರಾಮ ದೇವರಿದ್ದಾರೆ. ಹಾಗೆಯೇ ಶಫರ ನಾಮಕ ಅಂದರೆ ಮತ್ಸ್ಯರೂಪಿ ಪರಮಾತ್ಮ, ಜಿಹ್ವೆಯಲ್ಲಿ ನಾಲಿಗೆಯಲ್ಲಿ ಹಂಸಾಖ್ಯ ಹಂಸನಾಮಕ ಪರಮಾತ್ಮ, ದಂತದಲ್ಲಿ ಹಲ್ಲುಗಳಲ್ಲಿ, ತ್ರಿಪದಿಪಾದ್ಯ ಗಾಯತ್ರಿ ಪ್ರತಿಪಾದ್ಯನಾದ, ಹಯಾಸ್ಯ ಹಯಗ್ರೀವ ದೇವರು ವಾಕ್ಯದೊಳು ಮಾತಿನಲ್ಲಿದ್ದಾರೆ, ಅಪರಿಮಿತ ಕೊನೆ ಇಲ್ಲದ ಸುಖಪೂರ್ಣ ಆನಂದಪೂರ್ಣನಾದ ಪರಮಾತ್ಮನು, ಸಂತತ ಅದು ಸತತ ಸಂತತ ಅಂತ ಎರಡಿದೆ. ಸಂತತ ಅನ್ನೋದನ್ನು ನಾವು ಸ್ವೀಕಾರ ಮಾಡೋಣ. ಸಂತತ ಯಾವಾಗಲೂ ಕೃಪಣರೊಳಗಿದ್ದು ಇಂದ್ರಿಯ ನಿಗ್ರಹವಿಲ್ಲದ ದೀನರು ಅಂದರೆ ಬಹಳ ಮಂದರಾದಂತಹ ವ್ಯಕ್ತಿಗಳು ಅವರ ಒಳಗಿದ್ದು ಅವರವರಿಗೆ ಯೋಗ್ಯವಾದ ಪದಾರ್ಥಗಳಲ್ಲಿರುವ ರಸ ಶುಭವಾದ ರುಚಿಗಳನ್ನು ಸ್ವೀಕರಿಸಿ ತಾನು ಸ್ವೀಕಾರ ಮಾಡಿ ಕೊಡುವ, ಅವರಿಗೆ ಯೋಗ್ಯವಾದ ರೀತಿಯಲ್ಲಿ ಅದರ ಅನುಭವವನ್ನು ಉಂಟು ಮಾಡ್ತಾನೆ. ಭಾಳ ಅದ್ಭುತವಾದ ಒಂದು ಅನುಸಂಧಾನದ ಸೂಕ್ಷ್ಮವನ್ನು ದಾಸರು ಉಲ್ಲೇಖ ಮಾಡ್ತಾರೆ. ಕಣ್ಣು ಮುಚ್ಚಿ ಯಾರೂ ಊಟ ಮಾಡಲ್ಲ. ನನಗೆ ಯಾವ ಪದಾರ್ಥ ಬೇಕು, ಮೆಣಸಿನಕಾಯಿ ಹಾಕಿರ್ತಾರೆ, ಯಾವುದು ಆರಿಸಬೇಕು, ಯಾವುದು ಅಲ್ಲೇ ಇಟ್ಕೊಳ್ಬೇಕು ಅಂತೆಲ್ಲ ಕಣ್ಣು ಕೆಲಸ ಮಾಡಬೇಕು. ಪರಮಾತ್ಮ ಕಪಿಲನಾಗಿ ಕಣ್ಣಿನ ಒಳಗಿದ್ದು ಪದಾರ್ಥವನ್ನು ನೋಡ್ತಾ ಇರ್ತಾನೆ. ಈ ಅನುಸಂಧಾನ ಮಾಡಬೇಕಂತ ಊಟಕ್ಕೆ ಕೂತಾಗ ಈ ಅನುಸಂಧಾನ ಬರಬೇಕು. ಕಣ್ಣಿನ ಒಳಗಿದ್ದು ಪರಮಾತ್ಮ ಪದಾರ್ಥವನ್ನು ನೋಡ್ತಾನೆ. ಹಾಗೆ ಮೂಗು ನಮಗೆ ಸಾರು ಹುಳಿಯೋ ಎಲ್ಲ ನೋಡುವಾಗ ಅದರ ಪರಿಮಳ ಮೂಗಿಗೆ ಬಡಿದ್ರೆ ಆನಂದ ಆಗತ್ತೆ. ಮೂಗಿನ ಒಳಗೆ ನರಸಿಂಹದೇವರಿದ್ದು ಆ ಸುಗಂಧ ಪರಿಮಳ ಅದರ ಅನುಭವ ಬರುವಂತೆ ಮಾಡ್ತಾರೆ. ಹಾಗೆ ಬಾಯಿಯ ಒಳಗೆ ಪರಶುರಾಮ ದೇವರಿದ್ದಾರೆ. ವಸ್ತುತಃ ಮುಖದಲ್ಲಿ ಒಂದು ಆಹವನೀಯ ಅನ್ನೋ ಹೆಸರಿನ ಅಗ್ನಿ ಇದೆ. ಅಗ್ನಿಯ ಒಳಗೆ ಪರಶುರಾಮ ದೇವರಿದ್ದಾರೆ. ನಾವೇನು ಪದಾರ್ಥ ತಿಂತೇವೋ ಅದು ಬಾಯಿಯ ಒಳಗಿರುವ ಅಗ್ನಿಯ ಒಳಗಿರುವಂತಹ ಪರಶುರಾಮ ದೇವರಿಗೆ ಆಹುತಿಯಾಗಲಿ. ಇದು ಹೇಗೆ ಅಗ್ನಿಯಲ್ಲಿ ಕುಂಡ ಇಟ್ಟು ಅಗ್ನಿ ಹೊತ್ತಿಸಿ ಆಹುತಿ ಕೊಡ್ತೇವಲ್ವ, ಹಾಗೆ ಉಣ್ಣುವ ಪದಾರ್ಥ ಬಾಯಿಯ ಒಳಗೇನು ಪರಶುರಾಮ ದೇವರಿದ್ದಾರೆ ಅವರಿಗದು ಆಹುತಿಯಾಗಲಿ ಅನ್ನುವ ಪದಾರ್ಥ ಆಹುತಿಯಾಗಲಿ ಅನ್ನೋ ಅನುಸಂಧಾನ ನಮಗೆ ಬರಬೇಕು. ನಾಲಿಗೆ ಪದಾರ್ಥದ ರುಚಿ ಗೊತ್ತಾಗತ್ತೆ. ನಾಲಿಗೆಯಲ್ಲಿ ಮತ್ಸ್ಯನಾಮಕ ಪರಮಾತ್ಮ ಇದ್ದು ರಸದ ಅನುಭವ ಬರುವಂತೆ ಮಾಡ್ತಾನೆ. ಹಲ್ಲು ಸರಿಯಾಗಿ ಅನ್ನವನ್ನು ಪದಾರ್ಥವನ್ನು ಗಟ್ಟಿಯಾಗಿ ಒಂದು ಮಾತು ಹೇಳ್ತಾರೆ, ಗಬಗಬ ತಿನ್ನಬೇಡಿ, ವೈದ್ಯರೆಲ್ಲ ಹೇಳೋದು ಅಗಿದು ತಿನ್ನಿ.
ಹಲ್ಲು ಚೆನ್ನಾಗಿ ಅಗಿದು ಅದು ಚೆನ್ನಾಗಿ ಒಳಗೆ ಹೋಗಬೇಕು ಅನ್ನನಾಳದ ಒಳಗೆ. ಅಗಿಯುವಂತೆ ಮಾಡೋನು ಯಾರು ಅಂದರೆ ಹಂಸನಾಮಕ ಪರಮಾತ್ಮ. ಹಾಗೆ ಊಟ ಕೂತಾಗ ಏನು ಅಡುಗೆ ಮಾಡಬೇಕು, ಏನು ಬೇಕು ಬೇಡ ಅಂತೆಲ್ಲ ಮಾತಿನ ಒಳಗಿರೋನು ಯಾರು? ತ್ರಿಪದಿ ಪಾದ್ಯ ಅಂದರೆ ಗಾಯತ್ರಿಯಿಂದ ಹೇಳಲ್ಪಡುವ ಅಥವಾ 3 ವೇದ, ಋಗ್ವೇದ, ಯಜುರ್ವೇದ, ಸಾಮವೇದ 3 ವೇದಗಳಿಂದ ಹೇಳಲ್ಪಡುವ ಹಯಗ್ರೀವ ರೂಪಿ ಪರಮಾತ್ಮ ಮಾತಿನ ಒಳಗಿದ್ದಾನೆ. ಹೀಗೆ ಕಣ್ಣಿನ ಒಳಗೆ ಇರೋದು ಕಪಿಲ, ಪದಾರ್ಥವನ್ನು ನೋಡ್ತಾನೆ. ಮೂಗಿನ ಒಳಗೆ ನರಸಿಂಹ ಇದ್ದು ಪದಾರ್ಥದ ಗಂಧದ ಪರಿಮಳ ನಮಗೆ ಬರುವಂತೆ ಮಾಡ್ತಾನೆ. ಮುಖದಲ್ಲಿ ಪರಶುರಾಮ ದೇವರಿದ್ದಾರೆ. ಮುಖದಲ್ಲಿ ಆಹವನಿ ಎಂಬ ಹೆಸರಿನ ಅಗ್ನ್ಯಂತರ್ಗತ ಪರಶುರಾಮ ದೇವರಿಗೆ ಇದು ಆಹುತಿಯಾಗಲಿ. ನಾಲಿಗೆಯಲ್ಲಿ ಮತ್ಸ್ಯ ಇದ್ದು ರಸದ ಅನುಭವ ನಮಗೆ ಬರುವಂತೆ ಮಾಡ್ತಾನೆ. ಹಲ್ಲಿನ ಒಳಗೆ ಹಂಸ ಇದ್ದು ಆ ಪದಾರ್ಥ ಜಗಿಯುವಂತೆ ಮಾಡ್ತಾನೆ. ಕೊನೆಗೆ ಮಾತಿನ ಒಳಗೆ ಹಯಗ್ರೀವ ಇದ್ದು ಪದಾರ್ಥವನ್ನು ಹೊಗಳಿ, ಹೀಗೆ ಅವನಿಗೆ ಎಲ್ಲ ಸುಖ ಇದೆ. ಅವನಿಲ್ಲದೆ ಹೋದರೆ, ಪರಮಾತ್ಮನ ರೂಪದ ಸನ್ನಿಧಾನ ಇಲ್ಲದೆ ಹೋದರೆ ಜೀವನ ಪರಿಸ್ಥಿತಿ ಅತ್ಯಂತ ಶೋಚನೀಯ. ಕೈ ಎತ್ತಲಿಕ್ಕಾಗಲ್ಲ, ಮಾಡಲಿಕ್ಕಾಗಲ್ಲ. ಹೀಗೆ ಅವನು ಜೀವನಿಗೆ ಅನುಗ್ರಹ ಮಾಡ್ತಾನೆ. ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಇದೆ ಕೆಲವು. ಏನದು ಅಂದರೆ, ಸಾಮಾನ್ಯ ವಾಸನೆಯನ್ನು ಗ್ರಹಿಸುವ ಶಕ್ತಿ ಪ್ರಾಣಿಗಳಿಗೆ ಬಹಳ. ಬೆಕ್ಕುಗಿಕ್ಕೆಲ್ಲ ಇಲಿಗಿಲಿ ಮುಂತಾದವುಗಳನ್ನು ನೀವು ಯಾವುದೇ ಗುಹೆಯಲ್ಲಿ ಅಡಗಿಸಿಟ್ಟರೂ ಕೂಡ ಅದು ಅದರ ಪರಿಮಳ ನೋಡಿಕೊಂಡೇ, ಅದರ ಒಂದು ಗಂಧನೆ ನೋಡಿ, ಪರಿಮಳ ನೋಡೇ ಅದರ ಕಡೆ ಹೋಗುತ್ತೆ. ಅದರಿಂದ ಅಲ್ಲಿ ವಿಶೇಷ ಪರಮಾತ್ಮನ ನರಸಿಂಹ ರೂಪದ ಸನ್ನಿಧಾನ ಇರುತ್ತೆ. ಹಾಗೆ ರುಚಿಯನ್ನು ರಸಾಸ್ವಾದನೆ ಮಾಡೋದು ಮೀನಾದ್ದರಿಂದ ಮತ್ಸ್ಯ ರೂಪದಿಂದ ಪರಮಾತ್ಮ ನಾಲಿಗೆಯ ಒಳಗಿದ್ದು ರಸವನ್ನು ತಾನು ಸ್ವೀಕಾರ ಮಾಡ್ತಾನೆ. ಇವೆಲ್ಲವೂ ಕೂಡ ಒಂದು ತರಹ, ಅದಕ್ಕೋಸ್ಕರವೇ ಹೇಳ್ತಾರೆ, ದೇವರಿಗೆ ನೈವೇದ್ಯ ಮಾಡುವಾಗ ನೋಡೋದು, ಆ ಪದಾರ್ಥದ ಪರಿಮಳವನ್ನು ಆಸ್ವಾದನೆ ಮಾಡೋದು, ಬಾಯಲ್ಲಿ ಹಾಕಿಕೊಳ್ಳೋದು, ಇವೆಲ್ಲ ಮಾಡಬಾರದು ಅಂತ ಹೀಗೆ ನಾವು ಅರ್ಥ ಮಾಡಿಕೊಳ್ಬೇಕು. ಮತ್ತು ಇನ್ನೊಂದು ಅಭಿಪ್ರಾಯ ಏನು ಅಂದರೆ, ಊಟ ಮಾಡುವಾಗ ಮೌನ ಮಾಡಬೇಕು ಅಂತ ಶಾಸ್ತ್ರ. ಯಾಕೆಂದರೆ ಏನೇನೋ ನಾವು ತಿನ್ನುವ ಅನ್ನ ಒಂದು ಸ್ವಲ್ಪ ಒಳ್ಳೆಯ ಮನಸ್ಸು ಬರಲಿಕ್ಕೆ ಅದು ಕಾರಣ ಆಗುತ್ತೆ. ಏನೇನೋ ಮಾತಾಡ್ತಾ ಇದ್ದರೆ ಅದು ಕೆಟ್ಟದಾಗಿ ಪರಿಣಾಮ ಬೀರುವ ಅಪಾಯ ಇರುತ್ತೆ. ಆದ್ದರಿಂದ ಊಟಕ್ಕೆ ಕೂತಾಗ ಮೌನವಾಗಿ ಕೂತು ಊಟ ಮಾಡಿದ ನಂತರ ಅಡಿಗೆ ಮಾಡಿದವರನ್ನು ಮಾಡಿದ ಅಡಿಗೆಯನ್ನು ಹೊಗಳ್ಬೇಕಂತ. ಇದು ಹಯಗ್ರೀವನ ಒಂದು ಸನ್ನಿಧಾನ ಇದೆ ಅಂದರೆ ಹೀಗೆ ಅಭಿಪ್ರಾಯ. ಹೀಗೆ ನಾವು ಚಿಂತನೆ ಮಾಡಬೇಕು ಅಂತ ಈ ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ. ಈಗ ಇಲ್ಲಿ ಪ್ರಶ್ನೋತ್ತರ ನೋಡೋಣ. ಈ ಕಪಿಲಾದಿ ರೂಪ ದೇಹದ ಯಾವ ಯಾವ ಭಾಗಗಳಲ್ಲಿದೆ? ಕಣ್ಣಿನಲ್ಲಿ ಕಪಿಲ, ಮೂಗಿನಲ್ಲಿ ನರಹರಿ, ಮುಖದಲ್ಲಿ ಪರಶುರಾಮ, ನಾಲಿಗೆಯಲ್ಲಿ ಮತ್ಸ್ಯ, ಹಲ್ಲಿನ ಒಳಗೆ ಹಂಸ, ಮಾತಿನಲ್ಲಿ ಹಯಗ್ರೀವ ಇದ್ದಾನೆ. ಸರಿ, ಇಲ್ಲಿ ಕಪಣರು ಅಂದರೆ ಯಾರು? ಇಂದ್ರಿಯ ನಿಗ್ರಹ ಇಲ್ಲದೇ ಇರುವವರನ್ನು ಈ ಶಬ್ದದಿಂದ ಕರಿಬೇಕು ಅಂತ ಈ ಪದ್ಯದ ಅಭಿಪ್ರಾಯ. ಈಗ ಮತ್ತೊಂದು ಚಿಂತನೆಯನ್ನು ಹೇಳ್ತಾರೆ ದಾಸರು 8ನೇ ಪದ್ಯದಲ್ಲಿ. ನಿರುಪಮಾನಂದಾತ್ಮ ಹರಿ ಸಂಕರ್ಷಣ ಪ್ರದ್ಯುಮ್ನ ರೂಪದಿ ಇರುತಿಹನು ಭೋಕ್ತೃಗಳೊಳಗೆ ತಚ್ಛಕ್ತಿದನು ಎನಿಸಿ ಕರೆಸುವನು ನಾರಾಯಣ ನಿರುದ್ಧೆರಡು ನಾಮದಿ ಭೋಜ್ಯ ವಸ್ತುಗ ನಿರುತ ತರ್ಪಕನಾಗಿ ತೃಪ್ತಿಯ ನೀವ ಚೇತನಕ್ಕೆ. ನಿರುಪಮ ಆನಂದಾತ್ಮ, ಹೋಲಿಕೆ ಇರದ ಆನಂದವೇ ದೇಹವಾಗಿ ಉಳ್ಳ ಹರಿ ಪರಮಾತ್ಮನು ಸಂಕರ್ಷಣ ಪ್ರದ್ಯುಮ್ನ ರೂಪದಿ, ಸಂಕರ್ಷಣ ಹಾಗೂ ಪ್ರದ್ಯುಮ್ನ ಎಂಬ ರೂಪದಿಂದ ಭೋಕ್ತೃಗಳ ಒಳಗೆ ಅಂದರೆ ಊಟ ಮಾಡುವ ವ್ಯಕ್ತಿಗಳಲ್ಲಿ ಅವರ ಜ್ಞಾನೇಂದ್ರಿಯ ಕರ್ಮೇಂದ್ರಿಯದಲ್ಲಿದ್ದು, ಹಾಗೆ ನಾರಾಯಣ ಅನಿರುದ್ಧ, ನಾರಾಯಣ ಹಾಗೂ ಅನಿರುದ್ಧ ಎಂಬ 2 ನಾಮದಿ 2 ಹೆಸರುಗಳಿಂದ ಭೋಜ್ಯ ವಸ್ತುಗ ಅಂದರೆ ತಿನ್ನಲು ಯೋಗ್ಯವಾದ ಪದಾರ್ಥದ ಒಳಗಿರ್ತಾನೆ. ಅನ್ನದಲ್ಲಿ ಅನಿರುದ್ಧ, ನೀರಿನಲ್ಲಿ ನಾರಾಯಣ ಇರ್ತಾನೆ. ಹೀಗೆ ತಚ್ಛಕ್ತಿದನು ಎನಿಸಿ ಅಂದರೆ ಊಟ ಮಾಡುವವನ ಒಳಗೆ ದೇವರ ಸಂಕರ್ಷಣ ಪ್ರದ್ಯುಮ್ನ ಅನ್ನುವ 2 ರೂಪ ಇರುತ್ತೆ. ಯಾಕೆಂದರೆ ನಾವು ಗಬಗಬ ಊಟ ಮಾಡ್ತೇವೆ. ಊಟ ಮಾಡುವ ಶಕ್ತಿ ಕೊಡೋದು 2 ರೂಪದ ಪರಮಾತ್ಮನ ಒಂದು ವೈಶಿಷ್ಟ್ಯ. ಹಾಗೆ ಪದಾರ್ಥದ ಒಳಗೂ ಕೂಡ ಅದು ನಮಗೆ ಅದನ್ನು ಉಂಡಾಗ ತೃಪ್ತಿ ಆಗಬೇಕು. ಅದರಿಂದ
ಊಟ ಮಾಡುವ ಪದಾರ್ಥದ ಒಳಗಿದ್ದು ತೃಪ್ತಿಪಡಿಸುವ ಶಕ್ತಿ ಕೊಡ್ತಾನೆ. ಕರೆಸುವನು ಭೋಕ್ತೃ ಅಂತಲೂ ಅವನಿಗೆ ಹೆಸರು. ಊಟ ಮಾಡಿಸುವವನು ಅಂತ ಅವನ ಹೆಸರು. ಭೋಜ್ಯ ಊಟ ಮಾಡುವ ಪದಾರ್ಥದಲ್ಲಿರೋದರಿಂದ ಅವನಿಗೆ ಭೋಜ್ಯ ಅಂತ ಹೆಸರು. ಊಟ ಮಾಡುವವನಲ್ಲಿರೋದರಿಂದ ಅವನಿಗೆ ಭೋಕ್ತೃ ಅಂತ ಹೆಸರು. ಈ ಹೆಸರಿನಿಂದ ಹೇಳಲ್ಪಡ್ತಾ ಇರುತ್ತಿಹನು. ಊಟ ಮಾಡುವ ಪದಾರ್ಥದಲ್ಲೂ ಇದ್ದಾನೆ, ಊಟ ಮಾಡುವವರಲ್ಲೂ ಇದ್ದಾನೆ. ನಿರುತ ಯಾವಾಗಲೂ ತರ್ಪಕನಾಗಿ ಅನ್ನಗತವಾದ ಪ್ರಾಣಿಗಳಿಗೂ ಅರ್ಥಾತ್ ಎಲ್ಲ ಪ್ರಾಣಿಗಳಿಗೂ ಕೂಡ ತೃಪ್ತಿಯನ್ನು ಉಂಟು ಮಾಡ್ತಾ ಚೇತನಕ್ಕೆ ತೃಪ್ತಿಯನ್ನು ಎಲ್ಲ ಪ್ರಾಣಿಗಳಿಗೂ ಅರ್ಥಾತ್ ಎಲ್ಲ ಜೀವರಿಗೂ ಊಟ ಮಾಡಿಸಿ ಅವರಿಗೆ ತೃಪ್ತಿಯನ್ನು ಒಳ್ಳೊಳ್ಳೆ ತೃಪ್ತಿಯನ್ನು ಕೊಡ್ತಾನೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ದಾಸರು ಅಂದರೆ, ಊಟ ಮಾಡುವಾಗ ಕೆಲವರಿಗೆ ಊಟ ಮಾಡುವ ಶಕ್ತಿನೇ ಇರಲ್ಲ. ಎಷ್ಟೋ ಸಂಪತ್ತು ಬರುತ್ತೆ, ಬೇಕಾದಷ್ಟು ಅಡಿಗೆ ಮಾಡೋರು ತುಂಬ ಜನ ಇರ್ತಾರೆ, ಬೇಕಾದ ಪ್ರಸಿದ್ಧವಾದ ಖಾದ್ಯಗಳನ್ನು ಮಾಡ್ತಾರೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ. ಆದರೆ ಊಟ ಮಾಡೋ ಶಕ್ತಿನೇ ಅವರಿಗಿರಲ್ಲ. ದೇವರು ಸಂಕರ್ಷಣ ಪ್ರದ್ಯುಮ್ನ ಅನ್ನುವ ರೂಪದಿಂದ ಊಟ ಮಾಡುವವರಲ್ಲಿದ್ದು ಊಟ ಮಾಡುವ ಶಕ್ತಿ ಕೊಡ್ತಾನಂತೆ. ಹಾಗೆ ಊಟ ಮಾಡೋ ಪದಾರ್ಥದಲ್ಲಿ ನಾರಾಯಣ ಅನಿರುದ್ಧ ಅನ್ನೋ ರೂಪದಿಂದಿದ್ದು ಜೀವರಿಗೆ ಆ ಪದಾರ್ಥದಿಂದ ತೃಪ್ತಿಯಾಗುವಂತೆ ಮಾಡ್ತಾನೆ. ಆದ್ದರಿಂದ ಇದೊಂದು ಅನುಸಂಧಾನ. ಊಟ ಮಾಡಲಿಕ್ಕೆ ಕೂತಾಗ ನಾವು ಏನು ಚಿಂತನೆ ಮಾಡಬೇಕು ಅಂದರೆ, ಪರಮಾತ್ಮ ಸಂಕರ್ಷಣ ಹಾಗೂ ಪ್ರದ್ಯುಮ್ನ ರೂಪದಿಂದ ನಮ್ಮೊಳಗಿದ್ದು ಊಟ ಮಾಡುವ ಶಕ್ತಿ ಕೊಟ್ಟಿದ್ದಾನೆ. ನಾರಾಯಣ ಹಾಗೂ ಅನಿರುದ್ಧ ಎಂಬ ರೂಪದಿಂದ ವಸ್ತುಗಳ ಒಳಗಿದ್ದು ಅದರಿಂದ ನಮಗೆ ತೃಪ್ತಿಯಾಗುವಂತೆ ಮಾಡಿದ್ದಾನೆ ಅಂತ ಹೀಗೆ ನಾವು ಚಿಂತನೆ ಮಾಡಬೇಕು. ಇದರ ಒಟ್ಟಾರೆ ಅಭಿಪ್ರಾಯ ಏನು ಅಂದರೆ, ಅದು ಜಡವಸ್ತು, ಅನ್ನ ಸಾರು, ಅದರಿಂದ ತೃಪ್ತಿ ಇಲ್ಲ. ಎಷ್ಟೋ ಒಮ್ಮೆ ಬಾಲ್ಯದಲ್ಲಿ ತುಂಬ ಆಹಾರ ಪ್ರಮಾಣ ದೇಹದ ಒಳಗೆ ಸೇರುತ್ತೆ, ವಯಸ್ಸಾಗ್ತಾ ಕಡಿಮೆ ಆಗ್ತಾ ಬರುತ್ತೆ. ಇವೆಲ್ಲ ವ್ಯತ್ಯಾಸಗಳು ಗಮನಿಸಿದಾಗ ನಾವೇನು ಅರ್ಥ ಮಾಡಿಕೊಳ್ಬೇಕು ಅಂದರೆ, ಎಲ್ಲರ ಪದಾರ್ಥದ ಒಳಗೆ ದೇವರಿದ್ದಾನೆ, ದೇವರಿರುವ ಕಾರಣದಿಂದಾಗಿ ನನಗೆ ಈ ಊಟ ಸರಾಗವಾಗಿ ಆಗ್ತಾ ಇದೆ ಅಂತ ಮಾಡಬೇಕು ಅಂತ ಅಭಿಪ್ರಾಯ. ಅಷ್ಟೇ ಅಲ್ಲ, ಸಂಕರ್ಷಣ ಗಾಳಿಯಲ್ಲಿರ್ತಾನೆ, ಅಗ್ನಿಯ ಒಳಗೆ ಪ್ರದ್ಯುಮ್ನ ಇದ್ದು ನೀರಿನ ಒಳಗೆ ನಾರಾಯಣ ಇದ್ದೂ ಕೂಡ ಆ ಪದಾರ್ಥದ ನಿರ್ಮಾಣ ಅಡಿಗೆ ಆಗಬೇಕಾದರೂ ಹೀಗೆ ಪರಮಾತ್ಮನ ಒಂದು ಉಪಕಾರ ಇದೆ. ಅದರಿಂದ ಯಾವ ಪದಾರ್ಥ ದೇವರ ಚಿಂತನೆ ಮಾಡ್ತಾ ನಾವು ಊಟ ಮಾಡ್ತೇವೋ ಅದು ಶುಚಿಯಾಗಿ ಶುದ್ಧವಾಗಿ ಮಾಡಿರಬೇಕು, ಆರೋಗ್ಯಕರವಾದ ಅಂಶಗಳಿರಬೇಕು. ಆವಾಗ ನಮ್ಮ ಒಳಗೆ ದೇವರ ಸನ್ನಿಧಾನ ಬರುತ್ತೆ ಅಂತ ಇದರ ಅಭಿಪ್ರಾಯ. ಈಗ ಪ್ರಶ್ನೋತ್ತರ ಗಮನಿಸೋದಾದರೆ, ಪರಮಾತ್ಮನ ಯಾವ ರೂಪಗಳು ಊಟ ಮಾಡುವವನಲ್ಲಿದೆ ಅಂದರೆ, ಊಟ ಮಾಡುವವನ ಭೋಕ್ತೃ ಅಂದರೆ ಊಟ ಮಾಡುವವ ಅಂತ ಅರ್ಥ. ಭೋಕ್ತೃವಿನ ಜ್ಞಾನೇಂದ್ರಿಯದಲ್ಲಿ ಸಂಕರ್ಷಣ ಇದ್ದಾನೆ, ಕರ್ಮೇಂದ್ರಿಯಗಳಲ್ಲಿ ಪ್ರದ್ಯುಮ್ನ ಇದ್ದಾನೆ. ಇನ್ನು ಊಟ ಮಾಡುವ ಪದಾರ್ಥಗಳಲ್ಲಿ ಅನ್ನದಲ್ಲಿ ಅನಿರುದ್ಧ, ನೀರಿನಲ್ಲಿ ನಾರಾಯಣ ಇದ್ದಾನೆ ಅಂತಿದು ಈ ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ. ವಾಸುದೇವನು ಒಳ ಹೊರಗೆ ಅವಕಾಶ ಕೊಡುವನ ಭಸ್ತನಾಗಿ, ರಮಾ ಸಮೇತ ವಿಹಾರ ಮಾಲ್ಪನು ಪಂಚರೂಪದಲ್ಲಿ, ಆಸರೋರುಹ ಸಂಭವ ಭವವಾಸವಾದ್ಯಮರಾದಿ ಚೇತನ, ರಾಶಿಯೊಳಗಿಹನೆಂದು ಅರಿತವನವನೆ ಕೋವಿದನು. ವಾಸು ಒಳ ಹೊರಗೆ, ಶರೀರದ ಒಳಭಾಗದಲ್ಲಿ ಹಾಗೂ ಹೊರಭಾಗದಲ್ಲಿ ಅವಕಾಶ ಕೊಡುವ, ಸ್ಪೇಸ್ ಅವಕಾಶವನ್ನು ಕೊಡುವ ವಾಸುದೇವ ರೂಪಿ ಪರಮಾತ್ಮನು ನಭಸ್ಥನಾಗಿ, ಶರೀರದ ಒಳಗಿನ ಅವಕಾಶದಲ್ಲಿರುವವನಾಗಿ, ವಿಹಾರ ಮಾಲ್ಪನು ವಿಹಾರ ಮಾಡುವನು, ರಮಾ ಸಮೇತ ಅಂದರೆ 5 ಅನಿರುದ್ಧ ಪ್ರದ್ಯುಮ್ನ ಅಂತೆಲ್ಲ ಇದೆಯಲ್ವ, ಅಲ್ಲಿ ಲಕ್ಷ್ಮೀ ರೂಪಗಳನ್ನು ಇಟ್ಕೊಳ್ಬೇಕು. ಶಾಂತಿಪತಿ ಅನಿರುದ್ಧ, ಕೃತಿಪತಿ ಪ್ರದ್ಯುಮ್ನ, ಜಯಾಪತಿ ಸಂಕರ್ಷಣ, ಮಾಯಾಪತಿ ವಾಸುದೇವ, ಲಕ್ಷ್ಮೀಪತಿ ನಾರಾಯಣ. ಹೀಗೆ ಲಕ್ಷ್ಮೀದೇವಿಯ 5 ರೂಪಗಳಿಂದ ಇಹನು ಶರೀರದ ಒಳಗಿದ್ದಾನೆ. ಆ ಸರೋರುಹ ಸಂಭವ ಬ್ರಹ್ಮದೇವರು, ಭವ ರುದ್ರದೇವರು, ವಾಸವ ಇಂದ್ರ, ಆದ್ಯ ಮುಂತಾದ ಅಮರಾದಿ ದೇವತೆಗಳೇ ಮೊದಲಾದ
ಚೇತನ ರಾಶಿಯೊಳಗೆ ಜೀವರ ಸಮೂಹದೊಳಗೆ ಇಹನೆಂದು ಇದ್ದಾನೆಂದು ಅರಿತವನವನೇ, ಅರ್ಥ ಮಾಡಿಕೊಂಡವನೇ ಕೋವಿದನು, ಜ್ಞಾನಿಯಾಗಿದ್ದಾನೆ. ಊಟ ಮಾಡುವಾಗ ಎಲೆಯಿಂದ ಕೈ ಬಾಯಿ ತನಕ ಬರಬೇಕು. ಆ ಮಧ್ಯದಲ್ಲಿ ಅವಕಾಶ ಬೇಕು. ಅವಕಾಶ ಕೊಡುವವನು ಯಾರು? ವಾಸುದೇವ. ಆಮೇಲೆ ಅನ್ನನಾಳದ ಒಳಗೆ ಪದಾರ್ಥ ಸೂಕ್ಷ್ಮವಾಗಿ ಸಾಗಬೇಕು. ಅಲ್ಲೂ ಸ್ಪೇಸ್ ಬೇಕು. ಕೆಲವೊಮ್ಮೆ ಅನ್ನನಾಳದ ಗಡ್ಡೆ ಆಯಿತು ಅಂದರೆ ಊಟ ಮಾಡಲಿಕ್ಕೆ ಕಷ್ಟ. ಆದ್ದರಿಂದ ಎಲೆಯಿಂದ ಬಾಯಿಯ ತನಕ ಅವಕಾಶ, ಸ್ಪೇಸ್, ಒಳಗೇನು ಅವಕಾಶ, ಅದನ್ನು ಕೊಡುವವ ಯಾರು ಅಂದರೆ ವಾಸುದೇವ. ಹಾಗಾದರೆ ಒಟ್ಟು 5 ರೂಪದ ಚಿಂತನೆ. ಸಂಕರ್ಷಣ ಪ್ರದ್ಯುಮ್ನರು ಊಟ ಮಾಡುವವನಲ್ಲಿ, ನಾರಾಯಣರು ಅನಿರುದ್ಧರು ಭೋಜ್ಯ ಪದಾರ್ಥಗಳಲ್ಲಿ, ಅವಕಾಶವನ್ನು ವಾಸುದೇವ ಕೊಡುತ್ತಾನೆ ಅಂತ. ಹೀಗೆ 5 ಲಕ್ಷ್ಮೀ ಸಹಿತನಾದ ಆ ಪರಮಾತ್ಮನ ರೂಪಗಳನ್ನು ಚಿಂತನೆ ಮಾಡ್ತಾ ಇರಬೇಕು. ಅಷ್ಟೇ ಅಲ್ಲ, ನಮಗೆ ಅನ್ನ ಸಿಗುವಂತೆ ಮಾಡೋರು ಬ್ರಹ್ಮದೇವರು, ಜೀರ್ಣ ಮಾಡೋರು ವಾಯುದೇವರು, ಅದರಿಂದ ದೇಹದ ಬೆಳವಣಿಗೆ ಆಗುವಂತೆ ಮಾಡೋರು ರುದ್ರದೇವರು. ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳಲ್ಲೂ ಜೀವರಲ್ಲೂ ಪರಮಾತ್ಮ ಇದ್ದಾನೆ ಅಂತ ಹೀಗೆ ಚಿಂತನೆ ಮಾಡಬೇಕು. ಹೀಗೆ ಚಿಂತನೆ ಮಾಡಿದರೆ ಅವನನ್ನೇ ಜ್ಞಾನಿ ಅಂತ ಕರೀತಾರೆ. ಇಲ್ಲದೆ ಹೋದರೆ ಎಷ್ಟೇ ಒಳ್ಳೆಯ ಸ್ಥಾನ ಸಂಪಾದನೆ ಮಾಡಿರಲಿ, ಅವನನ್ನು ಶಬ್ದ ಪಂಡಿತ, ಸುಮ್ಮನೆ ಏನು ಮಾತಾಡ್ತಾನೆ ಅಂತ ಹೇಳಬೇಕು ಹೊರತಾಗಿ ಅವನಿಗೆ ಒಳಗಿನಿಂದ ಅವನನ್ನು ಜ್ಞಾನಿ ಅಂತ ಕರೆಯೋರು ಹೀಗೆ ಚಿಂತನೆ ಮಾಡಬೇಕು. ಅದರಿಂದ ಒಟ್ಟಾರೆ ಜ್ಞಾನಿಗಳ ಲಕ್ಷಣ ಏನು ಅಂದರೆ, ಎಲ್ಲ ಕಡೆ ದೇವರಿದ್ದಾನೆ ಅಂತ ಚಿಂತನೆ ಮಾಡ್ತಾ, ಲಕ್ಷ್ಮೀ ಜೊತೆಗಿರ್ತಾನೆ, ಮತ್ತು ಕ್ರಮ ತಾರತಮ್ಯ, ಪರಮಾತ್ಮನ ನಂತರ ಬ್ರಹ್ಮದೇವರು, ನಂತರ ರುದ್ರದೇವರು, ಹೀಗೆ ತಾರತಮ್ಯ ಚಿಂತನೆ ಮಾಡ್ತಾ ಇಂತಹ ಕೆಲಸವಾದರೂ ಅವನು ಆರಾಮಾಗಿ ವಿಹಾರ ಆಟ ಆಡುವಂತೆ ಅನಾಯಾಸವಾಗಿ ಕೆಲಸ ಮಾಡಿಸ್ತಾನೆ ಅಂತ ಇಷ್ಟು ಪರಮಾತ್ಮನ ಮಹಿಮೆಗಳನ್ನು ಚಿಂತನೆ ಮಾಡಬೇಕು ಅಂತ ಇಷ್ಟು ಈ 3 ಪದ್ಯಗಳಿಗೆ ಸಂಬಂಧಪಟ್ಟ ಅಭಿಪ್ರಾಯ. ಇಲ್ಲಿಗೆ ಪಾಠ ಮುಗಿದಿದೆ. ಯಾರಿಗಾದರೂ ಪ್ರಶ್ನೆಗಳಿದ್ದರೆ ಕೇಳಲಿಕ್ಕೆ ಅವಕಾಶ ಇದೆ.